ವಿಧಾನ ಪರಿಷತ್ ಚುನಾವಣೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ರಿಸಲ್ಟ್ ಘೋಷಣೆಗೂ ಮುನ್ನವೇ ಸಂಭ್ರಮಾಚರಣೆ ಜೋರಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ರಿಸಲ್ಟ್ ಘೋಷಣೆಗೂ ಮುನ್ನವೇ ಸಂಭ್ರಮಾಚರಣೆ ಶುರುವಾಗಿದೆ. ಕಾಂಗ್ರೆಸ್ ಗೆಲುವು ಫಿಕ್ಸ್, ಜೆಡಿಎಸ್ನ ಸೋಲು ಫಿಕ್ಸ್. ದಳಪತಿಗಳಿಗೆ ಶಾಕ್ ಕೊಟ್ಟ ಬಿಜೆಪಿ ರೆಬಲ್ ಶಾಸಕರು. ಸದ್ಯ ಎಲ್ಲ 222 ಶಾಸಕರಿಂದ ಮತದಾನ ಆಗಿರುವಂತದ್ದು. ಕೊನೆಯದಾಗಿ ವೋಟ್ ಹಾಕಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ ಪರಿಷತ್ ಫಲಿತಾಂಶ. ಕಾಂಗ್ರೆಸ್ನ 5 ಹಾಗೆ ಬಿಜೆಪಿಯ 2 ಗೆಲುವು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದೀಗ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ರಿಸಲ್ಟ್ ಘೋಷಣೆಗೂ ಮುನ್ನವೇ ಸಂಭ್ರಮಾಚರಣೆ ಶುರುವಾಗಿದೆ ಪಕ್ಷಗಳಲ್ಲಿ. ಕಾಂಗ್ರೆಸ್ ಗೆಲುವು ಫಿಕ್ಸ್, ಜೆಡಿಎಸ್ನ ಸೋಲು ಫಿಕ್ಸ್ ಅನ್ನುವಂತಹ ಪ್ರಶ್ನೆ. ದಳಪತಿಗಳಿಗೆ ಶಾಕ್ ಕೊಟ್ಟ ಬಿಜೆಪಿಯ ರೆಬಲ್ ಶಾಸಕರು. ಸದ್ಯ ಎಲ್ಲ 222 ಶಾಸಕರಿಂದ ಮತದಾನ ಆಗಿರುವಂತದ್ದು. ಕೊನೆಯದಾಗಿ ವೋಟ್ ಹಾಕಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ ಪರಿಷತ್ ಚುನಾವಣೆಯ ಫಲಿತಾಂಶ. ಕಾಂಗ್ರೆಸ್ನ 5 ಹಾಗೆ ಬಿಜೆಪಿಯ 2 ಗೆಲುವು ಸಾಧಿಸುವುದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಪರಿಷತ್ ಚುನಾವಣೆಯ ಫಲಿತಾಂಶ ಹೀಗೆ ಯಾರ್ಯಾರು ಗೆಲ್ತಾರೆ, ಯಾರ್ಯಾರು ಗೆಲುವು ಸಾಧಿಸ್ತಾರೆ ಅಂತ ಗಮನಿಸ್ತಾ ಹೋಗೋದಾದ್ರೆ BK ಹರಿಪ್ರಸಾದ್ ಕಾಂಗ್ರೆಸ್ ಪಕ್ಷದವರು, ಅವರು ಗೆಲುವನ್ನ ಸಾಧಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ತಿಪ್ಪಣ್ಣ ಕಾಮಕನೂರ್ ಕಾಂಗ್ರೆಸ್ ಪಕ್ಷದವರು, ಅವರು ಕೂಡ ಗೆಲುವು ಸಾಧಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ PV ಮೋಹನ್ ಅವರು ಕಾಂಗ್ರೆಸ್ ಪಕ್ಷದವರು, ಅವ್ರಿಗೂ ಕೂಡ ಗೆಲುವು ಇದೆ ಅಂತ ಕೂಡ ಹೇಳಲಾಗ್ತಾ ಇದ್ದು. ಜೊತೆಗೆ ಶಿವಣ್ಣ ಮಳವಳ್ಳಿ ಕಾಂಗ್ರೆಸ್ ಪಕ್ಷ, ಅವರು ಕೂಡ ಗೆಲುವು ಸಾಧಿಸ್ತಾರೆ ಈ ಒಂದು ಪರಿಷತ್ ಚುನಾವಣೆಯಲ್ಲಿ ಅಂತ ಹೇಳಲಾಗ್ತಾ ಇದ್ದು. ಜೊತೆಗೆ ವಿನಯ್ ಕಾರ್ತಿಕ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಅವರು ಕೂಡ ಈ ಒಂದು ಚುನಾವಣೆಯಲ್ಲಿ ಗೆಲುವು ಸಾಧಿಸುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ರಘು ಕೌಟಿಲ್ಯ ಬಿಜೆಪಿ ಪಕ್ಷದವರು, ಅವರು ಗೆಲುವನ್ನ ಸಾಧಿಸ್ತಾರೆ ಅಂತ ವಿಶ್ವಾಸ ಇರುವಂತದ್ದು. ಜೊತೆಗೆ ಲಿಂಗರಾಜ್ ಪಾಟೀಲ್ ಬಿಜೆಪಿ ಪಕ್ಷದವರು, ಅವರು ಕೂಡ ಗೆಲುವು ಸಾಧಿಸ್ತಾರೆ ಅಂತ ಹೇಳಲಾಗ್ತಾ ಇದ್ದು. ಗೋವಿಂದರಾಜು ಜೆಡಿಎಸ್ ಪಕ್ಷದವರು, ಇವರು ಸೋಲು ಕಾಣ್ತಾರೆ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತಹ ಮಾಹಿತಿಗಳು. ಇದೀಗ ಒಟ್ಟಾರೆಯಾಗಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ರಿಸಲ್ಟ್ಗೂ ಮುನ್ನವೇ ಈಗ ಸಂಭ್ರಮಾಚರಣೆ ಶುರುವಾಗಿದೆ. ಕಾಂಗ್ರೆಸ್ಗೆ ಗೆಲುವು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದ್ದು, ಜೆಡಿಎಸ್ಗೆ ಸೋಲು ಗ್ಯಾರಂಟಿ ಅಂತ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ದಳಪತಿಗಳಿಗೆ ಈಗ ಶಾಕ್ ಕೊಟ್ಟಿರುವುದೇ ಬಿಜೆಪಿಯ ರೆಬಲ್ ಶಾಸಕರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ. ಜೀವನ್, ಈಗ ಕಾಂಗ್ರೆಸ್ ಗೆಲುವು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ, ಜೆಡಿಎಸ್ನ ಅಭ್ಯರ್ಥಿಗೆ ಸೋಲು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಹೇಗೆಲ್ಲ ಮತದಾನ ಆಯಿತು, ಹೇಗೆಲ್ಲ ಸಂಭ್ರಮಾಚರಣೆ ಈಗ ಜೋರ ಆಗ್ತಾ ಇದೆಯಾ, ಹೇಗೆ? ಎಸ್ ಗಂಗಾ, ಏನಿವಾಗ ಒಂದು ಮತಗಟ್ಟೆಯನ್ನು ಮತ ಚಲಾಯಿಸುವಂಥದ್ದು ಸದ್ಯ 222 ಶಾಸಕರು ಕೂಡ ಮತವನ್ನು ಚಲಾಯಿಸಿರುವಂಥದ್ದು. ಇನ್ನು ಈ ಒಂದು ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು, ಅಂದರೆ ಏನು ಪರಿಷತ್ ಚುನಾವಣೆಯ ಅಂತ್ಯದಲ್ಲಿ ಏನೊಂದು ಗೊಂದಲಗಳು ಹುಟ್ಕೊಂಡಿರುವಂಥದ್ದು JDS ಪಕ್ಷದಲ್ಲಿ. ಯಾಕಂದರೆ JDSಗೆ ಅಡ್ಡ ಮತದಾನದ ಒಂದು ಏನೊಂದು ಅಡ್ಡ ಮತಗಳು ಆಗುತ್ತೆ ಅನ್ನೋ ಒಂದು ತಂತ್ರ ಈ ಒಂದು ರೂಪಿಸಿದರೆ, ಅಡ್ಡ ಮತದಾನಗಳು ಆಗಿವೆ ಅನ್ನೋ ಒಂದು ಕಾರಣಕ್ಕೆ ಅವರಿಗೆ ಸಾಕಷ್ಟು ಗೊಂದಲಗಳು ಆಗಿರುವಂಥದ್ದು JDS ಪಕ್ಷದಲ್ಲಿ. ಯಾಕಂದರೆ JDSನಲ್ಲಿ ಇನ್ನು GT ದೇವೇಗೌಡರು ರೆಬಲ್ ಆಗಿರುವಂಥದ್ದು. ಯಾಕಂದರೆ ಅವರ ಪಕ್ಷದ ವಿಚಾರವಾಗಿ ಸಾಕಷ್ಟು ಅಸಮಾಧಾನ ಹೊರಗಣಿದ್ರು. ಮತ್ತು ಜೊತೆಗೆ ನಿನ್ನೆ ರೆಸಾರ್ಟ್ನಿಂದ ಬಂದಂಥ ಶಾಸಕರು ಒಟ್ಟಿಗೆ ಒಂದು ಮತವನ್ನು ಚಲಾಯಿಸಿದರೆ, ಇನ್ನು GT ದೇವೇಗೌಡ ಹಾಗೂ ಆನೂರು ಶಾಸಕ ಮಂಜುನಾಥ್ ಅವರು ಮುಂಚೆನೇ ಬಂದು ಒಂದು ಮತಗಳನ್ನು ಚಲಾಯಿಸಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಡ್ಡ ಮತದಾನದ ಭೀತಿ ಎದ್ದು ಕಾಣ್ತಿರುವಂಥದ್ದು. ಇದರ ಜೊತೆಗೆ ಇನ್ನು ಕಾಂಗ್ರೆಸ್ ಪಕ್ಷ ನಮಗೆ 5 ಜನರು ಏನು 5ನೇ ಅಭ್ಯರ್ಥಿ ಆದಂತಹ ವಿನಯ್ ಕಾರ್ತಿಕ್ ಸೇರಿ ಎಲ್ಲರೂ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಕಾಂಗ್ರೆಸ್ ಪಕ್ಷ ಇರುವಂಥದ್ದು. ಇದರ ಜೊತೆಗೆ ಬಿಜೆಪಿಗೆ ಎಲ್ರಿಗೂ ಗೊತ್ತಿರೋ ಹಾಗೆ 2 ಅಭ್ಯರ್ಥಿಗಳು ಕೂಡ ಗೆಲ್ತಾರೆ ಅನ್ನೋವಂಥದ್ದು ಸತ್ಯವಾದ ಮಾತಾಗಿರುವಂಥದ್ದು. ಈ ಒಂದು ವಿಚಾರವಾಗಿ ಬಿಜೆಪಿಯ 2 ಅಭ್ಯರ್ಥಿಗಳು ಹಾಗೂ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆಲ್ಲುವ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸದ್ಯ ಈಗ ಸಂಭ್ರಮಾಚರಣೆಗೆ ಮುಂದಾಗಿರುವಂಥದ್ದು. ಇನ್ನು ಅಡ್ಡ ಮತದ ವಿಚಾರವಾಗಿ JDSನಲ್ಲಿ ಬಹಳಷ್ಟು ಗೊಂದಲಗಳಿದ್ವು. ಸದ್ಯ ಇನ್ನು 4:30ಕ್ಕೆ ಅನ್ನೋದು ಮತ ಎಣಿಕೆ ಮಾಡುವಂಥದ್ದು. ಸದ್ಯ 5 ಗಂಟೆ
ಗಂಟೆಯಷ್ಟರಲ್ಲಿ ಫಲಿತಾಂಶ ಗೊತ್ತಾಗುತ್ತೆ. ಆ ಒಂದು ಫಲಿತಾಂಶದ ನಂತರ ಯಾವೆಲ್ಲ ರೀತಿಯಲ್ಲಿ ಈ ಒಂದು ಮತದಾನಗಳು ಚಲಾಯಿಸಿದ್ದಾರೆ, ಶಾಸಕರು ಮತವನ್ನು ಹೇಗೆ ಚಲಾಯಿಸಿದ್ದಾರೆ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಗೋವಂಥದ್ದು. ಈ ಒಂದು ವಿಚಾರದಲ್ಲಿ ಇನ್ನು JDS ಏನಾದರೂ ಸೋಲ್ತು ಅನ್ನೋವಂಥದ್ದು ಪಕ್ಕ ಅಡ್ಡ ಮತದಾನಗಳು ಅವರಿಗೆ ಭೀತಿ ತಂದೊಡ್ಡಿದ್ದು ನಿಜ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ GT ದೇವೇಗೌಡರು ಇದಕ್ಕೇನಾದರೂ ಈ ಒಂದು ವಿಚಾರದಲ್ಲಿ ಏನಾದರೂ ಅಡ್ಡ ಮತದಾನ ಮಾಡಿದ್ದೇ ಆದಲ್ಲಿ ಸದ್ಯ GT ದೇವೇಗೌಡರ ಏನೊಂದು ಉಚ್ಚಾಟನೆ ಆಗುತ್ತೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸದ್ಯ ಇದಕ್ಕೆ 5 ಗಂಟೆಗೆ ಎಲ್ಲ ವಿಚಾರಗಳು, ಈ ಎಲ್ಲ ಗೊಂದಲಗಳು, ಈ ಒಂದು ಎಲ್ಲ ವಿಚಾರಗಳು ಸದ್ಯ 5 ಗಂಟೆಗೆ ತೆರೆ ಕಾಣದಿದೆ ಗಂಗಾ. ಎಸ್, ಧನ್ಯವಾದ ಜೀವನ್ ತಮ್ಮೆಲ್ಲ ಮಾಹಿತಿಗಾಗಿ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ರಿಸಲ್ಟ್ ಘೋಷಣೆಗೂ ಮುನ್ನವೇ ಈಗ ಸಂಭ್ರಮಾಚರಣೆ ಶುರುವಾಗಿದೆ. ಸದ್ಯ ಎಲ್ಲ 222 ಶಾಸಕರು ಕೂಡ ಮತದಾನ ಮಾಡಿದ್ದಾರೆ. ಕೊನೆಯದಾಗಿ ಬಂದು ಮತವನ್ನು ಹಾಕಿದ್ದು DCM ಡಾಕ್ಟರ್ G. ಪರಮೇಶ್ವರ್ ಅವರು. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪರಿಷತ್ ಚುನಾವಣೆಯ ಫಲಿತಾಂಶ ಕೂಡ ಹೊರಬೀಳುತ್ತೆ. ಯಾವ ಅಭ್ಯರ್ಥಿ ಈ ಒಂದು ಗೆಲುವನ್ನ ಸಾಧಿಸ್ತಾರೆ, ಯಾರು ಸೋಲು ಕಾಣ್ತಾರೆ ಅನ್ನುವಂಥದ್ದು ಕೂಡ ಈಗ ಕಾಂಗ್ರೆಸ್ನ 5 ಹಾಗೆ BJPಯ 2 ಗೆಲುವು ಗ್ಯಾರಂಟಿ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಫಲಿತಾಂಶ ಕೂಡ ಹೊರಬೀಳಲಿದೆ.